यादवेन्द्राय ज्ञानमुद्राय योगिने नाथार्गमणेशाय नमो वेदान्तवेदिने कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः। रामाय रामभद्राय रामचन्द्राय वेदसे रघुनाथाय नाथाय रघुनाथाय नाथाय सीताय पतये नमः। मनोजं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं। श्रीगुरुभ्यो नमः। हरिः ಓಂ। ಈಗ ಪರ್ವತಕ್ಕೆ ಬೆಂಕಿ ಕೊಟ್ಟ ಜಯಾದ್ರಥ. ಪರ್ವತಕ್ಕೆ ಬೆಂಕಿ ಕೊಟ್ಟಾಗ ಏನಾಯಿತು? ಆ ಪರ್ವತವನ್ನು ಒತ್ತಿ ಹಾರಿದ್ದಾರೆ ಇಬ್ಬರು ಕೂಡ, ಅಣ್ಣ ತಮ್ಮ ಕೃಷ್ಣ ಬಲರಾಮರು. ಆ ಒತ್ತಿದ ಹೊಡೆತಕ್ಕೆ ಏನಾಗಿದೆ, ಅದು 11 ಯೋಜನದಷ್ಟು ಭೂಮಿಯೊಳಗೆ ಒದಗಿದ್ದು ಮಾತ್ರ ಅಲ್ಲ, ಭೂಮಿಯೊಳಗಿನ ನೀರು ಹೊರಗೆ ಚಿಮ್ಮಿ ಇಡೀ ಪರ್ವತದಲ್ಲಿರುವಂಥ ಹತ್ತಿಕೊಂಡು ಉರಿಯುತ್ತಿರುವಂಥ ಬೆಂಕಿಯನ್ನು ಶಮನ ಮಾಡಿತು. ಸೊ ಶಮನ ಮಾಡಿದಾಗ ಮತ್ತೆ ಏನಾಯಿತು ಅನ್ನುವಂಥದ್ದನ್ನು ಹೇಳಿದರು. ಎಷ್ಟೆಲ್ಲ ಜನ ರಾಜರುಗಳು ಬಂದಿದ್ದಾರೆ, ಆ ಎಲ್ಲ ರಾಜರುಗಳನ್ನು ಆ ಸೇನೆಯ ಒಳಗೆ ಪ್ರವೇಶ ಮಾಡಿ ಕೃಷ್ಣ ಬಲರಾಮರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪುಡಿಗಟ್ಟಿದ್ದಾರೆ ಅನ್ನುವಂಥದ್ದನ್ನು ತಮ್ಮ ಯಾವುದು ಶರಗಳಿಂದ, ತಮ್ಮ ಯಾವುದು ನಿಮ್ಮ ಆಯುಧಗಳಿಂದ ಶತ್ರು ಸೇನೆಯನ್ನು ಪುಡಿಗಟ್ಟಿದ್ದಾರೆ ಅಂತ ಅಲ್ಲಿವರೆಗಾಗಿದೆ ನಿನ್ನೆ. ಸೊ ಎಷ್ಟೆಲ್ಲ ಶತ್ರು ಸೇನೆಯಲ್ಲಿ ಆ ರಾಜನ್ಯ ವೃಂದ ಅಂತೇಳಿದರೆ ಯಾರೆಲ್ಲ ಇದ್ದರು ಅಂತೇಳಿದರೆ ಹಂಸ, ಡಿಬಿಕ, ಆಮೇಲೆ ಕೀಚಕ, ಶಿಶುಪಾಲ, ಪೌಂಡ್ರಕ, ಆಮೇಲೆ ನರಕಾಸುರನ ಮಗ ಭಗದತ್ತ, ದಂತವಕ್ರ, ರುಕ್ಮಿ, ಸೌಭಾದಿಪ, ಸಾಲ್ವ, ಮೈಂದ ವಿವಿಧ, ಆಮೇಲೆ ಇನ್ನೂ ಎಷ್ಟೋ ಜನ ಕೃಷ್ಣನ ದ್ವೇಷಿಸುವಂಥ ರಾಜರುಗಳು ಎಲ್ಲ ಇದ್ದರು. ಇವರೆಲ್ಲ ಏನು ಮಾಡಿದರು ಅಂತೇಳಿದರೆ ಕೃಷ್ಣ ಬಲರಾಮರನ್ನು ಸುತ್ತುವರೆದು ಹೇಗಾದರೂ ಮಾಡಿ ಈ ಸಲ ಬಿಡಬಾರ್ದು ಅಂತ ಏನು ಮಾಡಿದ್ದಾರೆ, ಅಭ್ಯವರ್ಷನ್ ಬಾಣಗಳ ಮಳೆಯನ್ನೇ ಹರಿಸಿದ್ದಾರೆ ಕೃಷ್ಣ ಬಲರಾಮರ ಮೇಲೆ. ಅಲ್ಲಿವರೆಗಾಗಿದೆ. 16ನೇ ಶ್ಲೋಕ ಆಗಿದೆ. ಈಗ ನೆಕ್ಸ್ಟ್ ಶ್ಲೋಕ ಮೇಲೆ ಭಕ್ತಾಶ್ಚ ಏಷಲ್ಯಬಾಲಿಕಮುಖ್ಯಾಃ ಸೋಮದತ್ತಾ ಸೋಮದತ್ತಿರ್ವಿರಾಟಃ ಪಾಂಚಾಲರಾಜಶ್ಚ ಜರಾಸುತಸ್ಯ ಭಯಾತ್ ಕೃಷ್ಣಂ ಶರವರ್ಷೈರವರ್ಷನ್ ಕಾರಾಗೃಹೇ ವಾಸಿತಾ ಮಾಗಧೇನ. 17ನೇ ಶ್ಲೋಕ. ತಂದೆಯಾದ ಸೋಮದತ್ತನಿಂದ ಕೂಡಿದ ಸೋಮದತ್ತನ ಮಗನಾದ ಭೂರಿಶ್ರವನು, ವಿರಾಟರಾಜನು, ಪಾಂಚಾಲ ದೇಶಾಧಿಪತಿಯಾದ ದ್ರುಪದನು ಕಾರಾಗೃಹದಲ್ಲಿ ಜರಾಸಂಧನಿಂದ ಮೊದಲು ಆವಾಸ ಮಾಡಿಸಿಕೊಳ್ಳಲ್ಪಟ್ಟ ಯಾವ ಶಲ್ಯ, ಬಾಲಿಕ ಮೊದಲಾದ ರಾಜರೋ ಅವರೆಲ್ಲರೂ ಕೂಡ ಭಕ್ತರಾದರು. ಜರಾಸಂಧನ ಭಯದಿಂದ ಶಸ್ತ್ರಗಳಿಂದಲೂ ಅಸ್ತ್ರಗಳಿಂದಲೂ ವೃಕ್ಷ ಸಮೂಹಗಳಿಂದಲೂ ಕಲ್ಲುಗಳಿಂದಲೂ ಶ್ರೀಕೃಷ್ಣನನ್ನು ಬಾಣಗಳ ವೃಕ್ಷಗಳಿಂದ ಸುರಿಸುತ್ತಾರೆ. ಶಸ್ತ್ರೈರಸ್ತ್ರೈರ್ದ್ರುಮಪೂಗೈಃ ಶಿಲಾಭಿಃ ಭಕ್ತಾಶ್ಚ ಯೇ ಶಲ್ಯಬಾಲಿಕಮುಖ್ಯಾಃ ಸೋಮದತ್ತಃ ಸೌಮದತ್ತಿರ್ವಿರಾಟಃ ಪಾಂಚಾಲರಾಜಶ್ಚ ಜರಾಸುತಸ್ಯ ಭಯಾತ್ ಕೃಷ್ಣಂ ಶರವರ್ಷೈರವರ್ಷನ್ ಕಾರಾಗೃಹೇ ವಾಸಿತಾ ಮಾಗಧೇನ. ಈಗ ಇಷ್ಟೆಲ್ಲ ಜನ ಬಂದಿದ್ದಾರೆ ಅಂತೇಳಿದರೆ ಹಂಸ, ಡಿಬಿಕ, ಏಕಲವ್ಯ, ಕೀಚಕ, ಶಿಶುಪಾಲ, ಪೌಂಡ್ರಕ, ಭೌಮಾತ್ಮಜ, ದಂತವಕ್ರ, ರುಕ್ಮಿ, ಸೌಭಾದಿಪ, ಸಾಲ್ವ, ಮೈಂದ ವಿವಿಧ, ಇಷ್ಟೆಲ್ಲ ಜನರು ಕ್ರೋಧಾತ್ ಅಂತೇಳಿದ್ರೆ ಊರಿಗೆ ಆಗಿದೆ ಅವರಿಗೆ ಕೃಷ್ಣನ ಮೇಲೆ. ಕೃಷ್ಣನನ್ನು ಕೊಂದೇ ಹಾಕಬೇಕು ಅಂತ ತಿಳ್ಕೊಂಡು ಅಂಥ ದ್ವೇಷ, ಬದ್ಧ ದ್ವೇಷದಿಂದ ಅವನನ್ನು ಸುತ್ತುವರಿದು ಬಾಣಗಳ ಮಳೆಯನ್ನು ಸುರಿಸಿದ್ದಾರೆ ಅನ್ನುವಂಥದ್ದನ್ನು ಮದ್ದೂರು ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಆಮೇಲೆ ಬಾಣದ ಮಳೆಗಳು ಮಾತ್ರ ಅಲ್ಲ, ಶಸ್ತ್ರೈಹಿ ಅಸ್ತ್ರೈಹಿ, ವಿವಿಧ ಶಸ್ತ್ರಗಳು,
ಗದೆ, ಕತ್ತಿ, ಖಡ್ಗ, ಇನ್ನೆಲ್ಲ ಏನೆಲ್ಲ ಇದೆಯೋ ಎಲ್ಲ ಶಸ್ತ್ರಗಳು. ಅಸ್ತ್ರೈಹಿ, ದಿವ್ಯಾಸ್ತ್ರಗಳಿಂದ ಮಂತ್ರಗಳನ್ನು ಹೇಳಿ ದೇವತೆಗಳನ್ನು ಆಹ್ವಾನ ಮಾಡಿ ಬಿಡುವಂಥ ಬಾಣಗಳು ಅಸ್ತ್ರೈಹಿ. ಆಮೇಲಿಂದ ಅಷ್ಟಕ್ಕೆ ಸಾಲುವುದಿಲ್ಲ ಅಂತೇಳಿ ದ್ರುಮ ಅಂದರೆ ವೃಕ್ಷಗಳು, ಮರವನ್ನೇ ಕಿತ್ಕೊಂಡು ಬಂದು ಹಾಕಿದ್ದಾರೆ ಏನು ಕೃಷ್ಣ ಬಲರಾಮರ ಮೇಲೆ. ಪೂಗೈಹಿ ಅಂದರೆ ಒಂದಲ್ಲ, ಅಂದರೆ ಪೂಗ ಅಂತ ಹೇಳಿದೆನಲ್ಲ, ಅಂದರೆ ದರ್ಶನ ಪಾತ್ರೆಗೆ ಕೊಡುವಂಥ ಯಾವುದು ಶೃಂಗಾರ, ಅದು ಪಿಂಗಾರ ಅಂತ ನಾವು ಹೇಳ್ತೇವೆ. ಅದು ಪಾಪ್ಯುಲರ್ ಆಗಿ ಪ್ರಸಿದ್ಧ ಹೆಸರು ಪಿಂಗಾರ ಅಂತ. ಪಿಂಗಾರ ಹೇಳಿದರೆ ಗೊತ್ತಾಗೋದು, ಅದು ಬೇರೆ ಏನು ಹೇಳಿದ್ರೆ ಗೊತ್ತಾಗೋದಿಲ್ಲ. ಸೊ ಆ ಪಿಂಗಾರ ಏನಿದೆ ಅಂದರೆ ಪಿಂಗಾರದಲ್ಲಿ ಆ ಸಣ್ಣ ಸಣ್ಣ ಅಡಿಕೆಗಳು ಹೇಗೆ ಕೂತಿವೆಯೋ ಆ ರೀತಿಯಲ್ಲಿ ದ್ರುಮಪೂಗೈಹಿ, ಒಂದೆರಡಲ್ಲ, ದ್ರುಮದ ರಾಶಿಗಳನ್ನೇ, ಶಸ್ತ್ರ ರಾಶಿಗಳನ್ನೇ ಸುರಿಸಿದ್ದಾರೆ, ಅಸ್ತ್ರಗಳ ರಾಶಿಯನ್ನೇ ಸುರಿಸಿದ್ದಾರೆ ಕೃಷ್ಣನ ಮೇಲೆ. ಶಿಲಾಭಿಹಿ, ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು. ಸೊ ಶಿಲಾಭಿಹಿ ಆಮೇಲೆ ಇಷ್ಟೆಲ್ಲ ಈ ರೀತಿಯಲ್ಲಿ ಕೃಷ್ಣನ ಮೇಲೆ ಸೇಡು ತೀರಿಸ್ಕೊಳ್ತಾ ಇದ್ದಾರೆ ಅಂತೇಳಿದ್ರೆ, ಬಹಳ ಬದ್ಧ ದ್ವೇಷ, ವೈರ ಕೃಷ್ಣನ ಮೇಲೆ ಹೇಗಾದರೂ ಮಾಡಿ ಸೋಲಿಸಿ ಕೊಂದು ಅವನನ್ನು ಈ ಸಲ ಬಿಡಬಾರ್ದು ಅಂತ ಇದ್ದಾರೆ. ಇಷ್ಟು ಭಗವಂತನನ್ನು ದ್ವೇಷ ಮಾಡುವಂಥ ಜರಾಸಂಧ ಮತ್ತು ಅವನ ರಾಜರುಗಳು, ಅವನ ಸ್ನೇಹಿತ ರಾಜರುಗಳು. ಇನ್ನು ಇನ್ನು ಕೆಲವು ಭಕ್ತರಾದ ರಾಜರುಗಳು, ಭಗವಂತನ ನಿಸ್ಸೀಮ ಭಕ್ತರು, ಭಗವಂತನೇ ಸರ್ವಸ್ವ ಅಂತ ಹೇಳುವಂಥ ಅವರು ಸಹ ಬಂದಿದ್ದಾರೆ ಕೃಷ್ಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಹೇಳ್ತಾರೆ. ಎಂಥ ಆಶ್ಚರ್ಯ! ಭಕ್ತಾಶ್ಚ, ಅವರು ಕೂಡ ಯಾರಂದರೆ ಶಲ್ಯ, ಬಾಲ್ಯೀಕ, ಮುಖ್ಯಾಹ ಮೊದಲಾದ. ಮುಖ್ಯಾಹ ಅಂತ ಹೇಳಿದರೆ ಅವರೇ ಮುಖ್ಯರು ಅಂತಲ್ಲ, ಅವರಿಂದ ಹಿಡಿದು ಶಲ್ಯ, ಬಾಲ್ಯೀಕ, ಮುಖ್ಯಾಹ ಮೊದಲಾದ. ಸೋಮದತ್ತರುಗಳು, ಆಮೇಲಿಂದ ಸೋಮದತ್ತನಿಂದ ಕೂಡಿದ ಸೌಮದತ್ತಿ, ಸೋಮದತ್ತನ ಮಗ ಭೂರಿಶ್ರವ. ಆಮೇಲೆ ವಿರಾಟ ರಾಜ ಅವನು ಬಂದಿದ್ದಾನೆ. ಪಾಂಚಾಲ ರಾಜ ಯಾರು? ದೃಪದ, ಪಾಂಚಾಲಿ. ಸೊ ದೃಪದ, ಪಾಂಚಾಲ ರಾಜಶ್ಚ ಅವನು ಬಂದಿದ್ದಾನೆ. ಇನ್ನು ಇವರೆಲ್ಲ ಯಾಕೆ ಬಂದಿದ್ದಾರೆ ಕೃಷ್ಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಅಂತೇಳಿದರೆ, ಜರಾಸುತಸ್ಯ ಭಯಾತ್, ಜರಾಸುತ ಈ ಜರಾಸಂಧನ ಭಯದಿಂದ. ಯಾಕೆ ಭಯ? ಸೊ ಭಯದಿಂದ ಬಂದು ಕೃಷ್ಣಂ ಶರವರ್ಷೈಹಿ ಅವರ್ಷನ್, ಬಾಕಿದವರೆಲ್ಲ ಬಾಣ ಬಿಡುವಾಗ ಇವರು ಬಾಣ ಬಿಡ್ತಾ ಇದ್ದಾರೆ. ಆ ಬಾಣ ಬಿಡುವಾಗ ಮನಸ್ಸಿನ ಹೇಳ್ತಾ ಇದ್ದಾರೆ, ಅಯ್ಯೋ ಈ ಬಾಣ ತಾಗುವುದೇ ಬೇಡ ಕೃಷ್ಣನಿಗೆ. ಏನು ಮಾಡಿದ್ರೆ ಬಾಣ ಬಿಡದ ಬಗ್ಗೆ ಇಲ್ಲ, ನೋಡ್ತಾ ಇದ್ದಾನೆ ಅವ, ಯಾರು? ಜರಾಸಂಧ, ನಮ್ಮನ್ನು. ಸೊ ಅದಕ್ಕೋಸ್ಕರ ಬಾಣ ಬಿಡ್ತಾ ಇದ್ದೇವೆ. ಈ ಬಾಣಗಳೇ ನೀವು ಕೃಷ್ಣನನ್ನು ತಲುಪುವುದೇ ಬೇಡ, ನೀವು ಕೃಷ್ಣನಿಗೆ ಏನೂ ಗಾಯ ಮಾಡಬೇಡಿ ಅಂತ ಮನಸ್ಸಿನಲ್ಲಿ ಹೇಳಿಕೊಂಡು ಅವರು ಏನು ಮಾಡ್ತಾರೆ, ಅವರೂ ಕೂಡ ಬಾಣಗಳಿಂದ ಕೃಷ್ಣನನ್ನು ಬಾಣಗಳ ಸುರಿಮಳೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ಜರಾಸುತಸ್ಯ ಭಯಾತ್. ಎಂಥ ಭಯ ಅಂತೇಳಿದರೆ, ಕಾರಾಗೃಹೇ ಮಾಗಧೇನ ವಾಸಿತ ಪೂರ್ವಂ, ಮೊದಲು ಮಾಗಧೇನ ಈ ಜರಾಸುತ ಅವರನ್ನೆಲ್ಲ ಏನು ಮಾಡಿದ್ದಾರೆ, ನೀವು ಕೃಷ್ಣನ ವಿರುದ್ಧ ನಾನು ಯುದ್ಧಕ್ಕೆ ಕರೆದ್ರೆ ನೀವೆಲ್ಲ ಬರೋದಿಲ್ಲಲ್ಲ ಅಂತೇಳಿ ಅವರ ಮೇಲೆ ಯುದ್ಧ ಸಾರಿಬಿಟ್ಟು ಕಾರಾಗೃಹೇ ವಾಸಿತ ಅಂತೇಳಿದರೆ ಜೈಲಿಗೆ ಹಾಕಿದ್ದಾರೆ. ಯಾರು? ಈ ಜರಾಸುತ ಅವರನ್ನು. ಅಂದರೆ ಕಾರಾಗೃಹೇ ಜೈಲಿನಲ್ಲಿ, ವಾಸಿತ ಪೂರ್ವಂ ಮೊದಲು ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ ಇವರೆಲ್ಲ. ಸೊ ಇನ್ನು ಪುನಃ ನಮಗೆ ಜೈಲು ವಾಸ ಬೇಡ ಅಂತೇಳಿಬಿಟ್ಟು ಜರಾಸಂಧ ಕರೆದು ಕೂಡಲೇ ಬಂದುಬಿಟ್ಟಿದ್ದಾರೆ. ಆಯ್ತು ಅಂತ ಓಡೋಡಿ ಬಂದಿದ್ದಾರೆ ಅವರ ಸೈನ್ಯದ ಟುಕಡಿ ಹಿಡ್ಕೊಂಡು. ಸೊ ಈ ರೀತಿಯಲ್ಲಿ ಏನಂತ ಹೇಳಿದರೆ, ಕೃಷ್ಣನ ಶತ್ರುಗಳು, ಕೃಷ್ಣನ ಭಕ್ತರಾದ ರಾಜರುಗಳು ಕೂಡ ಬಂದಿದ್ದಾರೆ ಜರಾಸಂಧನ ಭಯದಿಂದ. ಸೊ ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಶ್ಲೋಕಕ್ಕೆ ಮೂಲತಃ ಭಗವತ್ ಭಕ್ತರೇ ಆಗಿದ್ದರು. ಅಂದರೆ ಈ ಶಸ್ತ್ರ, ಅಸ್ತ್ರ, ಆಮೇಲೆ ದ್ರುಮಪೂಗೈಹಿ ಅಂತ ಏನಿದೆ, ದ್ರುಮ ಅಂದರೆ ವೃಕ್ಷ. ಸೊ ಆಮೇಲಿಂದ ವೃಕ್ಷ ಅಂತೇಳಿದರೆ ಒಂದೆರಡು ವೃಕ್ಷಗಳಲ್ಲ, ಶಸ್ತ್ರ ಅಂದರೆ ಒಂದೆರಡು ಶಸ್ತ್ರಗಳಲ್ಲ, ಅಸ್ತ್ರ ಅಂತೇಳಿದರೆ ಕೂಡ ಸಮೂಹ, ಅಸ್ತ್ರಗಳ ಸಮೂಹ, ಶಸ್ತ್ರಗಳ ಸಮೂಹ ಅಂತ. ಈ ಪೂಗೈಹಿ ಅನ್ನುವಂಥದ್ದು ಶಸ್ತ್ರಕ್ಕೂ, ಅಸ್ತ್ರಕ್ಕೂ, ದ್ರುಮಕ್ಕೂ ಎಲ್ಲದಕ್ಕೂ ಅಪ್ಲಿಕೇಬಲ್. ಇವೆಲ್ಲ
ಕೃಷ್ಣನ ಭಕ್ತರು ತಂದದ್ದ ಅಲ್ಲ ಕೃಷ್ಣನ ದ್ವೇಷಿ ರಾಜರುಗಳು ತಂದದ್ದ ಅಂತ ಹೇಳಿದರೆ ಅವರು ತಂದಿದ್ದಾರೆ ಇವರು ತಂದಿದ್ದಾರೆ ಅಂತ ಇಟ್ಕೊಳ್ಬೋದು. ಅವರು ತಂದಿದ್ದಾರೆ, ಅವರನ್ನು ನೋಡಿ ಇವರು ತರುವುದು, ಅವರೆಲ್ಲ ದೊಡ್ಡ ವೃಕ್ಷ ತಂದರು ಇವರು ತಂದರು, ಯಾಕಂದರೆ ಇವರು ತರಲಿಲ್ಲ ಅಂತ ಆಗೋದು ಬೇಡ ನಾಳೆ ಅಂತೇಳಿ. ಸೊ ಹೀಗೆ ಮೂಲತಃ ಭಗವತ್ ಭಕ್ತರೇ ಆದ ಬಾಕಿದ್ದವರು ಬಂದಿದ್ದಾರೆ. ಯಾರು ಅಂತ ಹೇಳಿದರೆ ಶಲ್ಯ, ಬಾಲಿಕರಾಜ, ಸೋಮದತ್ತ, ಸೋಮದತ್ತನ ಮಗ ಭೂರಿಶ್ರವಸ್ಸು, ವಿರಾಟ, ಆಮೇಲೆ ಪಾಂಚಾಲ ರಾಜ ಯಾರು ದ್ರುಪದ, ಇವರೆಲ್ಲ ಜರಾಸಂಧನ ಭಯದಿಂದಾಗಿ ಕೃಷ್ಣನ ಮೇಲೆ ಬಂದು ಅಸ್ತ್ರಗಳ, ಶಸ್ತ್ರಗಳ, ವೃಕ್ಷಗಳ ಸುರಿಮಳೆಯನ್ನೇ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಈ ಶ್ಲೋಕದಲ್ಲಿ ಕೃಷ್ಣ ಭಕ್ತರಾದ ಶಲ್ಯ ಬಾಲಿಕಾದಿಗಳು ಸಹ ಕೃಷ್ಣನ ವಿರುದ್ಧ ಹೋರಾಡ್ತಾ ಇದ್ದಾರೆ. ಇವರೆಲ್ಲ ಕೃಷ್ಣನ ವಿರುದ್ಧ ದ್ವೇಷದಿಂದ ಹೋರಾಡಿದವರಲ್ಲ. ಅವರು ಹಾಗೆ ಯಾಕೆ ಕಾದಿದ್ದರು ಮತ್ತೆ ಅಂತ ಹೇಳಿದರೆ ಜರಾಸಂಧನ ಭಯದಿಂದಾಗಿ ಮಾತ್ರ. ಸೊ ಆ ರೀತಿ ಜರಾಸಂಧ ಅವರನ್ನೇನು ಮಾಡಿದ್ದ, ಮೊದಲು ಅವರು ಕೃಷ್ಣನ ವಿರುದ್ಧ ಹೋರಾಟಕ್ಕೆ ಕರೆದಾಗ ಬರಲಿಲ್ಲ ಅಂಥೇಳಿ ಅವರನ್ನೆಲ್ಲ ಜೈಲಿಗೆ ಹಾಕಿದ್ದ. ಇವರು ಮೊದಲು ಕಾರಾಗೃಹೇ ವಾಸಿತ, ಕಾರಾಗೃಹದಲ್ಲಿ ಭಾಳಷ್ಟು ಸಮಯ ಕಳೆದಿದ್ದಾರೆ, ಪುನಃ ನಮಗೆ ಕಾರಾಗೃಹ ವಾಸ ಬೇಡ ಅಂತೇಳಿಬಿಟ್ಟು ಈ ಸಲ ಜರಾಸಂಧ ಕರೆದು ಕೂಡಲೇ ಬಂದಿದ್ದಾರೆ ಅಂತ. ಆದರೆ ಏಕಲವ್ಯ ಮತ್ತು ಶಿಶುಪಾಲ ಇವರೆಲ್ಲ, ಶಿಶುಪಾಲ, ದಂತವಕ್ರ ಅಂತೇಳಿದರೆ ಕೃಷ್ಣನ ಸೋದರತ್ತೆ ಮಕ್ಕಳು, ಇವರು ಕೂಡ ಬಂದಿದ್ದಾರೆ ಅಂತೇಳಿದರೆ ಇವರು ಕೃಷ್ಣನ ಭಕ್ತರ ಅಲ್ಲ, ಇವರು ಮಾತ್ರ ಕೃಷ್ಣ ದ್ವೇಷಿಗಳು. ಏಕಲವ್ಯ ಅವನು ಕೃಷ್ಣನ ದ್ವೇಷಿಯೇ, ಜರಾಸಂಧನ ಒಟ್ಟಿಗೆ ಸೇರಿಕೊಂಡು ಯುದ್ಧ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿಕೊಂಡು. ಸೊ ಇವರೆಲ್ಲ ದುರ್ಯೋಧನನ ವಶರಾಗಿ ಭೀಷ್ಮಾದಿಗಳು ಪಾಂಡವರ ವಿರುದ್ಧ ಕಾದಿದ್ದಾರಲ್ವ ಮಹಾಭಾರತದಲ್ಲಿ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಅಂತೇಳಿದರೆ ಅವರು ಕೂಡ ಎಲ್ಲರ ಹಾಗೆ ಯುದ್ಧ ಮಾಡ್ತಾರೆ. ಅದರ ಮನಸ್ಸಿನೊಳಗೆ ಇಲ್ಲಪ್ಪ ನಾವೆಲ್ಲ ಈ ಥರ ಏನು ಮಾಡ್ತಾ ಇದ್ದೇವೆ, ಪಾಂಡವರ ವಿರುದ್ಧ ಯುದ್ಧ ಮಾಡ್ತೇವೆ, ಸೊ ನಮ್ಮ ಈ ಏನು ಬಾಣಗಳು ಅವರಿಗೆ ಸರಿಯಾಗಿ ತಾಗದೇ ಹೋಗಲಿ, ಸೊ ಧರ್ಮಕ್ಕೆ ವಿಜಯ ಆಗಲಿ, ಅಧರ್ಮಕ್ಕೆ ವಿಜಯ ಆಗೋದು ಬೇಡ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು, ಆದರೆ ಏನು ಮಾಡೋದು, ದುರ್ಯೋಧನ ಬಿಡುವುದಿಲ್ಲ ಅಂತ ಹೇಳಿಬಿಟ್ಟು ಯುದ್ಧ ಮಾಡ್ತಾ ಇದ್ದರಲ್ವ, ಅದೇ ಥರ ಇವರು ಕೂಡ ಯುದ್ಧಕ್ಕೆ ಬಂದಿದ್ದಾರೆ ಅಂತ ಹೇಳುವಲ್ಲಿಗೆ ಈ 17ನೇ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕ ಬೇರೆ. ಸರ್ವಾನೇತಾನ್ ಶರವರ್ಷೇಣ ಕೃಷ್ಣೋ ವಿಸೂತವಾಜಿಧ್ವಜಶಸ್ತ್ರವರ್ಮಣಃ ಕೃತ್ವಾ ವಮಚ್ಛೋಣಿತಾನಾರ್ಥರೂಪಾನ್ ವಿದ್ರಾವಯಾಮಾಸ ಹರಿರ್ಯಥಾ ಮೃಗಾನ್. ಈ ರೀತಿ ಅವರೆಲ್ಲರೂ ಬಲರಾಮಕೃಷ್ಣನ ಮೇಲೆ ಅಸ್ತ್ರ ಶಸ್ತ್ರಗಳ ಮಳೆ ಸುರಿಸುತ್ತಿರಲು ಶ್ರೀಕೃಷ್ಣನು ಇವರೆಲ್ಲರನ್ನು ಬಾಣಗಳ ವರ್ಷಗಳಿಂದ ಹೋಗಲ್ಪಟ್ಟ ಸೂತರು, ಕುದುರೆಗಳು, ಧ್ವಜಗಳು, ಶಸ್ತ್ರಗಳು, ಕವಚಗಳು ಇವುಗಳುಳ್ಳವರನ್ನಾಗಿಯೂ ಮಾಡಿದನು. ಅಂದ್ರೆ ಅವರಿಂದ ಈ ಕುದುರೆ, ಶಸ್ತ್ರ, ಧ್ವಜ, ಕವಚ ಇವುಗಳನ್ನೆಲ್ಲ ಕಿತ್ತುಕೊಂಡು ಬಿಟ್ಟನು. ಹಾಗೂ ಅವರು ರಕ್ತವನ್ನು ಕಾರತಕ್ಕವನ್ನಾಗಿ ಮಾಡಿದನು. ಹಾಗೂ ನೋವಿನಿಂದ ನರಳುವವರನ್ನಾಗಿ ಮಾಡಿ ಯಾವ ರೀತಿ ಸಿಂಹವು ಮೃಗಗಳನ್ನು ಓಡಿಸುತ್ತೆಯೋ ಅದರಂತೆ ಅವರನ್ನು ಅಲ್ಲಿಂದ ಓಡಿಸಿದನು. ಸರ್ವಾನ್ ಏತಾನ್ ಶರವರ್ಷೇಣ ಕೃಷ್ಣಃ ವಿಸೂತವಾಜಿಧ್ವಜ ಶಸ್ತ್ರವರ್ಮಣಃ ಕೃತ್ವಾ ವಮನ್ ಶೋಣಿತಾನ್ ಆರ್ತರೂಪಾನ್ ವಿದ್ರಾವಯಾಮಾಸ ಹರಿರ್ಯಥಾ ಮೃಗಾನ್. ಸರ್ವಾನ್ ಏತಾನ್, ಈ ಎಲ್ಲರನ್ನು ಅಂತೇಳಿದರೆ ಅದರಲ್ಲಿ ಜರಾಸಂಧ ಇದ್ದಾನೆ. ಜರಾಸಂಧನ ಜೊತೆಗೆ ಕೃಷ್ಣನ ಬದ್ಧ ದ್ವೇಷಿಗಳಾದ ರಾಜರುಗಳಿದ್ದಾರೆ. ಆಮೇಲಿಂದ ಕೆಲವು ರಾಜರುಗಳಿದ್ದಾರೆ, ಅವರು ಕೃಷ್ಣನ ದ್ವೇಷಿಗಳಲ್ಲ, ಕೃಷ್ಣನ ಭಕ್ತರು, ಅವರು ಸಹ ಇದ್ದಾರೆ. ಸೊ ಎಲ್ಲರನ್ನೂ ಕೂಡ ಸರ್ವಾನ್ ಏತಾನ್ ಅಂತೇಳಿದರೆ ಇಲ್ಲಿ ತಾರತಮ್ಯ ಏನಿಲ್ಲ. ಯುದ್ಧಕ್ಕೆ ಬಂದಿದ್ದಾರೆ ಅಂತ ಹೇಳಿದ ಮೇಲೆ ಬಾಣದ ಪೆಟ್ಟು ತಿನ್ನಲೇಬೇಕು. ಸರ್ವಾನ್ ಏತಾನ್ ಶರವರ್ಷೇಣ ಕೃಷ್ಣ, ಕೃಷ್ಣೋ ಅಂದರೆ ಕೃಷ್ಣ ಅಂತೇಳಿದರೆ ಇಲ್ಲಿ ಇವರನ್ನೆಲ್ಲ ಅಂತೇಳಿದರೆ ಕೃಷ್ಣ ಬಲರಾಮರನ್ನು
ಆ ಕೃಷ್ಣ ಬಲರಾಮನಂತಾದರೆ ಏತೌ ಅಂತ ಬರ್ತಿತ್ತು. ಸೊ ಸರ್ವಾನೇತಾನ್ ಕೃಷ್ಣ ಅಂತ ಕೊಟ್ಟಿದ್ದಾರೆ. ಕೃಷ್ಣ ಅಂದರೆ ಕೃಷ್ಣನು, ಅಂದರೆ ಕೃಷ್ಣನು ಇವರನ್ನೆಲ್ಲ ಸರ್ವಾನ್ ಏತಾನ್ ಶರವರ್ಷೇಣ. ಶರ ಅಂದರೆ ಏನು? ಶರಶಯ್ಯೆ. ಇವರು ಭೀಷ್ಮಾಚಾರ್ಯರು ಆ ಲಾಸ್ಟ್ ಉತ್ತರಾಯಣ ಕಾಲ ಬರಬೇಕಂತ ಮಲಗಿದ್ಯಾವುದು? ಶರಶಯ್ಯೆ. ಅಂದರೆ ಶಯ್ಯೆ ಅಂದರೆ ಹಾಸಿಗೆ, ಶರ ಅಂದರೆ ಶರಗಳ ಬಾಣಗಳ ಹಾಸಿಗೆ. ಸೊ ಶರವರ್ಷೇಣ ಅಂತ ಹೇಳಿದರೆ ಬಾಣಗಳ ವರ್ಷ, ವರ್ಷ ಅಂತ ಹೇಳಿದರೆ ವರ್ಷ, ವರ್ಷ ಅಂತ ಹೇಳಿದರೆ ಮಳೆ. ಸೊ ಬಾಣಗಳ ಮಳೆಯಿಂದ ಶರವರ್ಷೇಣ ಕಂದುಕೇನ ಅಂದರೆ ತೇನ ಅಂತ ಹೇಳಿದ್ರೆ ತೃತೀಯ ವಿಭಕ್ತಿ ಏಕವಚನ ಅಂತ ಹೇಳಿದರೆ ಅದರಿಂದ. ಸೊ ಶರವರ್ಷೇಣ ಶರವರ್ಷದಿಂದ, ಶರವರ್ಷದಿಂದ ಅಂತ ಏಕವಚನ ಯಾಕೆ ಅಂತ ಹೇಳಿದರೆ ಬಾಣಗಳ ಮಳೆ ಅಂತ ಹೇಳಿದರೆ ಎಷ್ಟೋ ಸಾವಿರಾರು ಬಾಣಗಳು ಅಂತ ಅರ್ಥ ಅಲ್ವಾ ಅಂತ ಹೇಳಿದರೆ ಬಾಣಗಳ ಸಮೂಹದಿಂದ, ಹಾಗೆ ಸಮೂಹಕ್ಕೆ ಏಕವಚನ. ಇಡೀ ಬಾಣಗಳ ಸಮೂಹದಿಂದ ಕೃಷ್ಣನು ಇವರನ್ನೆಲ್ಲ ಏನು ಮಾಡಿದ? ಕೃಷ್ಣ ವಿಸೂತ ವಾಜಿ ಧ್ವಜ ಶಸ್ತ್ರವರ್ಮಣ. ಪುನಃ ಆ ಮೊದಲನೇ ಯುದ್ಧದಲ್ಲಿ ಏನೆಲ್ಲ ಮಾಡಿ ಕಳಿಸಿದ್ದಾನೋ ಅದೇ ಮಾಡಿದ. ವಿ ಅಂತೇಳಿದರೆ ಇಲ್ಲ, ಏನೆಲ್ಲ ಇಲ್ಲ? ಸೂತ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ರಥಗಳಲ್ಲಿ ಬಂದಿದ್ದಾರೆ. ರಥಗಳಲ್ಲಿ ಬರುವಾಗ ಸಾರಥಿ, ಸೂತ ಅಂದ್ರೇನು? ಸಾರಥಿ. ಸೊ ಸಾರಥಿ, ರಥ, ಧ್ವಜ, ಕುದುರೆ ಎಲ್ಲ ಜೋರಾಗಿತ್ತು. ಆಮೇಲೆ ಬೇಕಾದಷ್ಟು ಆಯುಧಗಳನ್ನು ಹಿಡ್ಕೊಂಡು ರಥದಲ್ಲಿ, ಆಮೇಲೆ ಕವಚ ಹಾಕಿಕೊಂಡು ಬಂದಿದ್ದಾರೆ ಬರುವಾಗ. ಈಗ ಏನು ಮಾಡಿದ್ದಾನೆ ಕೃಷ್ಣ ಬಲರಾಮರು? ಆ ಸೇನೆಯ ಮಧ್ಯ ಪ್ರವೇಶ ಮಾಡಿ ಪುಡಿಗಟ್ಟಿದ್ದಾರೆ. ಪುಡಿಗಟ್ಟಿದ ಹೊಡೆತಕ್ಕೆ ಎಂತೇಳಿದರೆ ಅವ್ರದ್ದು ಬಾಣಗಳ ಮಳೆ ಕೃಷ್ಣ ಬಲರಾಮನ ಮೇಲೆ ಬೀಳ್ತಾ ಇತ್ತು. ಆದರೆ ಅದನ್ನೆಲ್ಲ ತಡೆ ಹಿಡಿದು ಕೃಷ್ಣ ಬಲರಾಮರು ತಮ್ಮ ಬಾಣಗಳಿಂದ ಇವರನ್ನೆಲ್ಲ ಸರ್ವಾನ್ ಏತಾನ್ ತಮ್ಮ ಬಾಣಗಳ ವರ್ಷದಿಂದ ಶರವರ್ಷೇಣ ಕೃಷ್ಣನು ಇವರನ್ನೇನು ಮಾಡಿದ್ದಾನೆ ಅಂತ ಹೇಳಿದರೆ ವಿಸೂತ ಸಾರಥಿ ಸತ್ತ, ವಾಜಿ ಕುದುರೆಗಳು ಸತ್ತೋದವು, ಧ್ವಜ ಕೆಳಗೆ ಮುರಿದು ಬಿತ್ತು, ಶಸ್ತ್ರಗಳು ಶಸ್ತ್ರ ವಿ ಅಂದರೆ ಎಲ್ಲದಕ್ಕೆ ಅಪ್ಲಿಕೆ ಬರೋದು. ಶಸ್ತ್ರ ಅಂದರೆ ಶಸ್ತ್ರಗಳೆಲ್ಲ ಏನು ಮುರಿದು ಬಿದ್ದಿದ್ದಾವೆ, ಬಿಲ್ಲುಗಳು ಮುರಿದು ಹೋಗಿವೆ, ಯಾವುದೂ ಇಲ್ಲ. ಆಮೇಲೆ ವರ್ಮಣ ಅಂತ ಹೇಳಿದರೆ ಕವಚ ಹಾಕಿಕೊಂಡು ಬಂದಿದ್ದಾರೆ. ಕವಚಕ್ಕೆ ಬಾಣ ಹೊಡೆದು ಏನಂತ ಹೇಳಿದರೆ ಕವಚವನ್ನು ಭೇದಿಸಿ ಕವಚ ಹರಿದು ಹೋಗಿದೆ. ಕವಚ ಹರಿದು ಒಳಗೆ ಅಂತ ಹೇಳಿದರೆ ಎದೆಗೆ ಪೆಟ್ಟು ಬಿದ್ದಿದೆ. ಆ ಥರ ಬಡ್ದ ಹೊಡೆತಕ್ಕೆ ಏನಾಗಿದೆ? ಏನು ಕೃತ್ವ ಮಾಡಿದ ಕೃಷ್ಣ, ಏನು ಮಾಡಿದ? ವಮನ್ ಶೋಣಿತಾನ್. ವಮನ್ ಅಂದರೆ ರಕ್ತ ಕಾರುವುದು, ಕಾರುವುದಕ್ಕೆ ಹೆಸರು ವಮನ್. ವಮನ ಅಂದರೆ ವಾಂತಿ ಅಂತ ಅರ್ಥ. ವಮನ್ ಅಂದರೆ ವಾಂತಿ ಮಾಡಿಸಿದ್ದಾನೆ. ಏನು ವಾಂತಿ ಅಂತ ಹೇಳಿದರೆ ಶೋಣಿತಾನ್, ರಕ್ತ ಕಾರ್ತಾ ಹೋಗ್ತಾ ಇದ್ದಾರೆ ಈ ಎಲ್ಲ ರಾಜರುಗಳು. ರಕ್ತ ಕಾರ್ತಾ ಓಡಿಸಲ್ಪಡ್ತಾ ಇದ್ದಾರೆ. ಕೃಷ್ಣ ಇವರನ್ನು ಓಡಿಸ್ತಾ ಇದ್ದಾನೆ. ಓಡ್ತಾ ಇರುವಾಗ ಬರುವಾಗ ಹೇಗೆ ಬಂದಿದ್ದಾರೆ? ಏನು ರಥಗಳು, ಸಾರಥಿ, ಕುದುರೆಗಳು, ಬೇಕಾದವು ಒಂದೆರಡು ಬಿಲ್ಲಲ್ಲ, ಬೇಕಾದಷ್ಟು ಬಿಲ್ಲು. ಯಾಕಂದರೆ ಒಂದು ಬಿಲ್ಲನ್ನು ತುಂಡು ಮಾಡಿದರೆ ಇನ್ನೊಂದು ಬಿಲ್ಲು, ಅದನ್ನು ತುಂಡು ಮಾಡಿದರೆ ಮತ್ತೊಂದು ಬಿಲ್ಲು, ಬೇಕಾದಷ್ಟು ಬಿಲ್ಲುಗಳು, ಬಾಣಗಳು, ಗದೆ ಮೊದಲಾದ ಶಸ್ತ್ರಗಳು ಎಲ್ಲ ಬಂದಿದ್ದಾರೆ. ಎಲ್ಲ ಹೋಗಿದೆ. ಎಲ್ಲ ಹೋಗಿ ಏನು ಮಾಡಿದ್ದಾನೆ? ಈಗ ಕವಚವನ್ನು ಕೂಡ ಭೇದಿಸಿ ಶಸ್ತ್ರ ಬಿಟ್ಟ ಹೊಡೆತಕ್ಕೆ, ಆ ಬಾಣದ ಹೊಡೆತಕ್ಕೆ ಎದೆ ಒಳಗೆ ಏನಾಗಿದೆ? ಗಾಯ ಆಗಿ, ಬಾಯಿಯೊಳಗೆ ಗಾಯ ಆಗಿ ಏನಾಗಿದೆ? ರಕ್ತ ಕಾರ್ತಾ ಓಡ್ತಾ ಇದ್ದಾರೆ. ವಮನ್ ಶೋಣಿತಾನ್ ಅಂತೇಳಿದರೆ ರಕ್ತವಾಂತಿ ಮಾಡಿಕೊಂಡು ಓಡ್ತಾ ಇದ್ದಾರೆ. ಆ ರೀತಿ ಮಾಡಿದ್ದಾನೆ ಕೃಷ್ಣ. ಆರ್ತರೂಪಾನ್ ಶೋಣಿತಾನ್
ಆರ್ತರೂಪಾನ್ ಅಂತೇಳಿದರೆ, ಆರ್ತರೂಪ ಅಂತೇಳಿದರೆ ಯುದ್ಧರಂಗದಲ್ಲಿ ಏನೂ ಇಲ್ಲದೆ ಚಡ್ಡಿ ಬಿಚ್ಚಿ ಪುನಃ ಆವತ್ತು ಹೇಗೆ ಕಳಿಸಿದ್ದಾನೋ ಹಾಗೆ ಕಳಿಸಿದ್ದಾನೆ. ಆರ್ತರೂಪಾನ್ ಅಂತೇಳಿದರೆ ನೋವಿನಿಂದ ನರಳುತ್ತಾ ರಕ್ತ ಕಾರ್ತಾ ಓಡ್ತಾ ಇದ್ದಾರೆ. ವಿದ್ರಾಮಯಾಮಾಸ, ಓಡಿಸಿದ. ವಿದ್ರಾವಯಾಮಾಸ ಅಂದರೆ ಓಡಿಸಿದ ಕೃಷ್ಣ ಇವರನ್ನು. ಓಡ್ತಾ ಇದ್ದಾರೆ. ಬರುವಾಗ ಬಂದದ್ದು ಸಂಭ್ರಮದಿಂದ ಬಂದಿದ್ದಾರೆ. ಹೋಗುವಾಗ ಭಿಕ್ಷುಕರ ಹಾಗೆ ರಕ್ತ ಕಾರ್ತಾ ಅತೀವ ವೇದನೆ. ಆರ್ತರೂಪಾನ್, ಸಂಕಟ ಬಂದಾಗ ವೆಂಕಟರಮಣ ಅಂತ ತಮ್ಮ ತಮ್ಮ ಕುಲದೈವವನ್ನು ನೆನೆಯುತ್ತಾ, ಅವರೆಲ್ಲ ಏನು ಎಲ್ಲ ಇದು ಶೈವ ಭಕ್ತರು, ಶಿವನ ಭಕ್ತರು ಅಂತೇಳಿದರೆ ಮಹಾದೇವ ಅಂತ ತಿಳ್ಕೊಂಡು ಮಹಾದೇವ ಮಹಾಪೆಟ್ಟನ್ನೇ ಕೊಟ್ಟಿದ್ದಾನೆ. ನಿಮ್ಮ ಮಹಾದೇವ ಯಾರ ಭಗವಂತನನ್ನು ಭಜಿಸುತ್ತಾನೋ ಅದೇ ಭಗವಂತ. ಮಹಾದೇವ ನೀವು ಯಾರನ್ನು ಭಕ್ತಿ ಮಾಡ್ತೀರೋ ಆ ಭಗವಂತ ನಮ್ಮನ್ನು ಈ ರೀತಿ ಓಡಿಸ್ತಾ ಇದ್ದಾನೆ. ನಾವೆಲ್ಲ ರಕ್ತ ವಾಂತಿ ಮಾಡಿಕೊಂಡು ಓಡ್ತಾ ಇದ್ದೇವೆ ಅಂತೇಳಿದ್ರೆ, ಅಂತಹ ನೋವಿನಿಂದ ನರಳುತ್ತಾ ಭಿಕ್ಷುಕರ ರೀತಿಯಲ್ಲಿ ಅತೀವ ದುಸ್ಥಿತಿ, ಅತ್ಯಂತ ದುಸ್ಥಿತಿ. ಇಂಥ ದುಸ್ಥಿತಿ ಯಾರಿಗೂ ಶತ್ರುಗಳಿಗೂ ಬರಬಾರ್ದು, ಅಂಥ ದುಸ್ಥಿತಿ ಬಂದಿದೆ. ಸೊ ಏನು ಮಾಡಿದ್ದಾನೆ, ಓಡಿಸ್ತಾ ಇದ್ದಾನೆ. ಯಾವ ರೀತಿ ಅಂತೇಳಿದರೆ, ಹರಿಹಿ ಯಥಾಮೃಗಾನ್ ಅಂತೇಳಿದರೆ, ಕಾಡಿನಲ್ಲಿ ಏನು ಸಿಂಹವು ಜಿಂಕೆಗಳನ್ನು ಓಡಿಸಿಕೊಂಡು ಹೇಗೆ ಓಡ್ತಾ ಇರ್ತದೋ, ಜಿಂಕೆಗಳನ್ನು ಹೇಗೆ ಓಡಿಸ್ತದೋ ಅದಕ್ಕೆ ಯಾವುದಾದ್ರೂ ಲೆಕ್ಕ ಉಂಟಾ? ಸಿಂಹಕ್ಕೆ ಜಿಂಕೆಗಳನ್ನು ಓಡಿಸುವ ಅಂತ ಹೇಳಿದರೆ ಏನು ಆರಾಮದಲ್ಲಿ ಓಡಿಸ್ತಾ ಹೋಗ್ತದೆ. ಜಿಂಕೆಗಳು ಜೀವಂ ಭದ್ರಾಣಿ ಪಶ್ಯಂತಿ ಅಂತ ತಿಳ್ಕೊಂಡು, ಜೀವಂ ಭದ್ರಾಣಿ ಅಂತ ತಿಳ್ಕೊಂಡು ಓಡ್ತಾ ಇವೆ. ಆ ಥರ ಯಾವ ರೀತಿ ಸಿಂಹ ಅಂತ ಹೇಳಿದರೆ ಕಾಡಿನ ರಾಜ. ಸೊ ಆ ಕಾಡಿನ ರಾಜ ಆ ಪುಟಗೋಸಿ ಜಿಂಕೆಗಳನ್ನು ಯಾವ ರೀತಿ ಓಡಿಸ್ತದೋ ಆ ರೀತಿಯಲ್ಲಿ ಈ ಎಲ್ಲ ಭಿಕ್ಷುಕರಂತೆ ಇವರೆಲ್ಲ ಓಡ್ತಾ ಇದ್ದಾರೆ. ಕೃಷ್ಣ ಇವರ ಕವಚ ಇಲ್ಲ, ಶಸ್ತ್ರ ಇಲ್ಲ, ಇವರಿಗೆ ರಥ ಇಲ್ಲ, ಸಾರಥಿ ಇಲ್ಲ, ಧ್ವಜ ಇಲ್ಲ, ಚಡ್ಡಿ ಅಂಗಿ ಎಲ್ಲ ಬಿಚ್ಚಿಸಿ ಇವ್ರದನ್ನು ಏನು ಮಾಡ್ತಾ ಇದ್ದಾನೆ, ಇವರನ್ನು ಓಡಿಸ್ತಾ ಇದ್ದಾನೆ. ಅಂದರೆ ಪೆಟ್ಟು ಯಾವ ಥರ ಬಿದ್ದಿದೆ ಅಂತೇಳಿದರೆ, ಶಸ್ತ್ರಗಳದ್ದು ಅಸ್ತ್ರಗಳದ್ದು ಪೆಟ್ಟು, ಬಾಣಗಳು ಯಾವ ರೀತಿ ಕವಚವನ್ನು ಭೇದಿಸಿ ಎದೆಗೆ ಘಾಸಿ ಮಾಡಿದೆ ಅಂತೇಳಿದರೆ, ಎಲ್ಲ ರೀತಿಯಲ್ಲಿ ಎಲ್ಲ ಅವಯವಗಳಿಗೂ ಆ ಬಾಣಗಳಿಂದ ಹೊಡೆದ ಕಾರಣ ರಕ್ತವನ್ನು ಕಾರುತ್ತಾ ಅತೀವ ನೋವನ್ನು ಅನುಭವಿಸುತ್ತಾ ಭಿಕ್ಷುಕರಂತೆ ಅವರನ್ನು ಓಡಿಸ್ತಾ ಇದ್ದಾನೆ. ಯಾವ ರೀತಿ ಜಿಂಕೆಗಳನ್ನು ಕಾಡಿನ ರಾಜ ಸಿಂಹವು ಓಡಿಸ್ತದೋ ಆ ರೀತಿಯಲ್ಲಿ ಈ ರಾಜರುಗಳನ್ನು ಓಡಿಸಿದ್ದಾನೆ ಕೃಷ್ಣ ಅಂತೇಳಿ. ಆ ಮೊದಲಿನ ಯುದ್ಧ ಹೇಗೋ ಹಾಗೆ ಏನು 18 ಸಲ ಬಂದಿದ್ದಾನೆ ಜರಾಸಂಧ. ಬರುವಾಗ ಸಂಭ್ರಮವೇ ಬೇರೆ, ಬರುವಾಗ ವೈರ, ಶತ್ರುತ್ವ, ಸೇಡು ತೀರಿಸಿಕೊಳ್ಳುವ ಆ ಪ್ರತೀಕಾರದ ಮನೋಭಾವನೆ ಯಾವ ರೀತಿ ಅಂದರೆ ಉರಿತಾ ಬರ್ತಾ ಇದ್ದಾರೆ. ಎಲ್ಲ ಉರಿ ಹೋಗಿ ಭಿಕ್ಷುಕರಂತೆ ಓಡ್ತಾ ಇದ್ದಾರೆ ಈಗ ಅಂತ ಈ ಶ್ಲೋಕಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಎಲ್ಲರನ್ನೂ ಏತಾನ್ ಸರ್ವಾನ್ ಶರವರ್ಷೇಣ ಬಾಣಗಳ ಮಳೆಯಿಂದ ಕೃಷ್ಣ ಶ್ರೀಕೃಷ್ಣನು ಹೇಗೆ ಅಂತೇಳಿದರೆ, ವಿಸೂತ ಸಾರಥಿ ಇಲ್ಲ, ಕುದುರೆ ಇಲ್ಲ, ವಾಜಿ ಕುದುರೆ, ಧ್ವಜ ಇಲ್ಲ, ಧ್ವಜ, ಕವಚ ಇಲ್ಲ, ಶಸ್ತ್ರ ಇಲ್ಲ ಅಂತೇಳಿದರೆ ಇವುಗಳಿಂದ ಎಲ್ಲ ಅವರನ್ನು ರಹಿತಗಳನ್ನಾಗಿ ಮಾಡಿ ಅವರು ರಕ್ತ ಕಾರುತ್ತಾ ಶೋಣಿತಾನ್ ವಮನ್, ಶೋಣಿತ ಅಂದರೆ ರಕ್ತ ಕಾರುತ್ತಾ, ವಮನ್ ಅಂದರೆ ವಾಂತಿ ಮಾಡುತ್ತಾ, ಆರ್ತರೂಪಾನ್ ಅಂತೇಳಿದರೆ ಶತ್ರುಗಳಿಗೂ ಬರಬಾರದು ಇಂಥ ದುಸ್ಥಿತಿ. ಅಂಥ ದುಸ್ಥಿತಿಯಲ್ಲಿ ಇಡೀ ಮೈಯಲ್ಲಿ ಗಾಯ ಆಗಿದೆ, ಗಾಯಗಳಿಂದ ಅತೀವ ಗಾಯಗೊಂಡ, ಸಣ್ಣ ಗಾಯ ಅಲ್ಲ, ರಕ್ತ ಹೊರಚಿಮ್ತಾ ಇದೆ. ಅಂಥ ರಕ್ತ ಹೊರಚಿಮ್ಮಂಥ ಗಾಯಗಳಿಂದ ನೋವಿನಂತೆ ನರಳುವಂತೆ ಕೃತ್ವ ಆಮೇಲಿಂದ ಮೃಗವು
ಅಂದರೆ ಮೃಗಗಳನ್ನು ಅಂತ ಹೇಳಿದರೆ ಜಿಂಕೆಗಳನ್ನು, ಕಾಡಿನ ರಾಜ ಸಿಂಹ ಪುಟಗೋಸಿ ಜಿಂಕೆಗಳನ್ನು ಹೇಗೆ ಓಡಿಸ್ತದೋ ಹಾಗೆ ಈ ಪುಟಗೋಸಿ ರಾಜರುಗಳನ್ನು ಶ್ರೀಕೃಷ್ಣನು ಯಾವ ರೀತಿ ಅತೀವ ಕೆಟ್ಟ ಸ್ಥಿತಿಯಲ್ಲಿ ತಂದು ಅಂಥ ನೋವಿಂದ ನರಳುವಂತೆ ಮಾಡಿ, ರಕ್ತ ಕಾರುವಂತೆ ಮಾಡಿ ಅವರನ್ನು ಓಡಿಸಿದ, ಚಡ್ಡಿ ಬಿಚ್ಚಿ ಕಳಿಸಿದ ಅವರನ್ನು. ಪುನಃ ಬರ್ತೀರಾ ನೋಡ್ತೀನಿ ನಿಮ್ಮನ್ನು ಅಂತ. ಸೊ ಶರವೃಷ್ಟಿಗೈದ ಅಂತೇಳಿದರೆ ಶರ, ಯಾವ ರೀತಿ ಶರ, ಒಂದೆರಡು ನಮೂನೆ ಶರಗಳಲ್ಲ. ಶಸ್ತ್ರೈಹಿ, ಅಸ್ತ್ರೈಹಿ, ದ್ರುಮಪೂಗೈಹಿ, ಶಿಲಾಭಿಹಿ ಎಲ್ಲ ಈ ರೀತಿ ಅವರನ್ನು ಕೃಷ್ಣ ಬಲರಾಮರನ್ನು ಸುತ್ತುಗಟ್ಟಿ ಹೊಡೆದರೆ ಆ ಎಲ್ಲ ಬಾಣಗಳನ್ನು, ಆ ವೃಕ್ಷಗಳನ್ನು, ಆ ಬಂಡೆ ಕಲ್ಲುಗಳನ್ನು, ನಮ್ಮ ಮೈ ಮೇಲೆ ಬೀಳುವಂಥ ಬಂಡೆ ಕಲ್ಲುಗಳನ್ನು ಇವುಗಳನ್ನು ಇವುಗಳನ್ನು ತಪ್ಪಿಸಿಕೊಂಡು ಇವುಗಳನ್ನೆಲ್ಲ ತುಂಡರಿಸುತ್ತಾ ತಮ್ಮ ಬಾಣಗಳನ್ನು ಅವರ ಮೇಲೆ ಪ್ರಯೋಗ ಮಾಡಿದ್ದಾರೆ ಕೃಷ್ಣ ಬಲರಾಮರು. ಅದರಲ್ಲಿ ಮುಖ್ಯವಾಗಿ ಕೃಷ್ಣನು ಆ ರೀತಿಯಲ್ಲಿ ಯುದ್ಧ ಮಾಡಿ ಶರವೃಷ್ಟಿಯನ್ನೇ ಮಾಡಿದ. ಅವರೆಲ್ಲರ ಸಾರಥಿ, ಕುದುರೆ, ಧ್ವಜ, ಕವಚಗಳನ್ನು ತುಂಡರಿಸಿ ಅವರ ಶಸ್ತ್ರಗಳನ್ನೆಲ್ಲ ತುಂಡು ಮಾಡಿ ರಕ್ತ ಕಾರುವಂತೆ ಮಾಡಿ ಅತೀವ ವೇದನೆಯಿಂದ ಕೂಡಿದ ಆ ದುಸ್ಥಿತಿಯಲ್ಲಿ ಹೊಡೆದಟ್ಟಿದ. ಯಾವ ರೀತಿ ಅಂದರೆ ಸಿಂಹವು ಜಿಂಕೆಗಳನ್ನು ಓಡಿಸುವಂತೆ. ನರಸಿಂಹನಾದ ಕೃಷ್ಣ ಮೃಗಗಳಂತೆ ಜೀವಿಸಿದ್ದ ಈ ಪುಟಗೋಸಿ ರಾಜರುಗಳನ್ನೆಲ್ಲ ಹೊಡೆದೋಡಿಸಿದ ಅಂತ ಇಲ್ಲಿಯ ಭಾವ ತುಂಬ ರೋಚಕವಾದದ್ದು ಅಂತ ಹೇಳ್ತಾರೆ. ಸೊ ಬಿಡುವುದಿಲ್ಲ ಕೃಷ್ಣ. ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾನೆ ಅಂತ ಹೇಳಿದರೆ, ಇಂತಹ ಅಧಮರು, ಇಂತಹ ಹಿಂಸೆ ಮಾಡುವಂಥವರು, ಇಂಥ ಭಗವತ್ ದ್ವೇಷಿಗಳನ್ನು ಇವರನ್ನು ನಾನು ಬಿಡುವುದಿಲ್ಲ. ತಾನಹಂ ದ್ವಿಷತಕ್ರೂರಾನ್ ಸಂಸಾರೇಶು ನರಾಧಮಾನ್ ಅಂತ ಹೇಳಿದರೆ, ಈ ನರಾಧಮರು ಇವರು ಸಂಸಾರದಲ್ಲಿ ಇರಲಿಕ್ಕೆ ಫಿಟ್ ಅಲ್ಲ, ಇಂಥ ಕ್ರೂರರು. ಸೊ ಇಂತಹ ದ್ವೇಷ ಮಾಡುವಂಥ, ಭಗವಂತನ ಮೇಲೆ ದ್ವೇಷ ಮಾಡುವಂಥ, ಸೇಡು ತೀರಿಸಿಕೊಳ್ಳಲಿಕ್ಕೆ ಯುದ್ಧಕ್ಕೆ ಬಂದಿರುವಂಥ ಇಂಥ ಮನೋಭಾವ ಇವರನ್ನು ನಾನು ನರಕಕ್ಕೆ ತಳ್ತೇನೆ ಅಂತ ಹೇಳ್ಕೊಂಡು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ. ಸೊ ಅದೇ ರೀತಿಯಲ್ಲಿ 16ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕದಲ್ಲಿ 19, 20, 21 ಆ ಎಲ್ಲ ಶ್ಲೋಕಗಳಲ್ಲಿ ಅದನ್ನೇ ಹೇಳುವಂಥದ್ದು ಕೃಷ್ಣ. ಯಾವ ರೀತಿ ಅವರು ಅಧಮರು, ಅಂಥ ಅಧಮರನ್ನು ತಾನು ನರಕಕ್ಕೆ ತಳ್ತೇನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಇದು ಈ ಶ್ಲೋಕದಲ್ಲಿ ಮಾಡಿದ್ದಾನೆ ಅನ್ನುವಂಥದ್ದನ್ನು ಮಧ್ವರು ಹೇಳಿಬಿಟ್ಟು ಅಲ್ಲಿಗೆ ಈ 18ನೇ ಶ್ಲೋಕ ಆಯಿತು. 19ನೇ ಶ್ಲೋಕ ನೋಡಿಬಿಡುವ ವೈರ್ಯರೇ. ರುಕ್ಮಿಣ್ಯರ್ತೆ ಪೀಡಯಾಮಾಸ ಶಸ್ತ್ರಾಣ್ಯಸ್ಯ ಚಿತ್ವಾ ವಿರತಂ ದ್ರಾವಯಾನಃ. 19ನೇ ಶ್ಲೋಕ. ಆ ಕೃಷ್ಣನು 3 ಅಕ್ಷೋಹಿಣಿಗಳಿಂದ ಯುಕ್ತವಾದ 20 ಅಕ್ಷೋಹಿಣಿ ಸೈನ್ಯವನ್ನು ಸಂಹರಿಸಿ ಈ ರುಕ್ಮಿಣಿಯ ಶಸ್ತ್ರಗಳನ್ನು ಛೇದಿಸಿ ರಥರಹಿತನನ್ನಾಗಿ ಓಡಿಸುವವನನ್ನಾಗಿ ಮಾಡಿದನು. ರುಕ್ಮಿಣಿ ದೇವಿಗೋಸ್ಕರ ರುಕ್ಮಿಣಿಯ ಅಣ್ಣನಾದ ರುಕ್ಮಿಯನ್ನು ಪೀಡಿಸಲೇ ಇಲ್ಲ. ಹತ್ವಾ ಸೇನಾಂ ವಿಂಶದಕ್ಷೋಹಿಣೀಂ ತಾಂ ತ್ರಿಭಿರ್ಯುಕ್ತಾಂ ರುಕ್ಮಿಣಂ ನೈವ ಕೃಷ್ಣಃ ರುಕ್ಮಿಣ್ಯರ್ಥೇ ಪೀಡಯಾಮಾಸ ಶಸ್ತ್ರಾಣ್ಯಸ್ಯ ಚಿತ್ವಾ ವಿರಥಂ ದ್ರಾವಯಾನಃ. ಹತ್ವಾ ಸೇನಾಂ, ಎಷ್ಟು ಹತ್ವಾ ಅಂತೇಳಿದರೆ ಇವರ ಇಡೀ ರಾಕ್ಷಸ ಸೇನೆ, ದುಷ್ಟ ಸೇನೆಯನ್ನು ಪುನಃ ಅಂತೇಳಿದರೆ ಒಂದು ಬಿಡದೆ ಹಿಂದೆ ಅವರನ್ನು ಮಾತ್ರ ಆ ಇಡೀ ಸೇನೆಯನ್ನು ನಾಶ ಮಾಡಿ ಚಡ್ಡಿ ಬಿಚ್ಚಿ ಅವರನ್ನು ಕಳಿಸಿದ್ದಾನೆ. ಅವರು ಪುನಃ ಚಡ್ಡಿ ಅಂಗಿಯನ್ನು ಹಾಕಿಕೊಂಡು ಅಷ್ಟು ದೊಡ್ಡ ಸೇನೆಯನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಎಷ್ಟು ದೊಡ್ಡ ಸೇನೆ ಅಂತ ಹೇಳಿದರೆ ವಿಂಶದ್ ಅಕ್ಷೋಹಿಣಿ. ವಿಂಶತ್ ಅಂದರೆ 20 ಅಕ್ಷೋಹಿಣೀಂ ತಾಂ, ಅವರ ಸೇನೆ ಅದು ತ್ರಿಭಿರ್ಯುಕ್ತಾಂ
ವಿಂಶದಕ್ಷೋಹಿಣಿ 20 ಅಕ್ಷೋಹಿಣಿಗೆ ತ್ರಿಭಿರ್ಯುಕ್ತಾಂ ತ್ರೀ ದ್ವೇ ಅಂದರೆ ಏಕ ಅಂದರೆ 1, ದ್ವೇ ಅಂದರೆ 2, ತ್ರಿಭಿಹಿ ಅಂದರೆ 3ರಿಂದ ಕೂಡಿದ. ಅಂದರೆ 20 ಅಕ್ಷೋಹಿಣಿಗೆ 3ರಿಂದ ಕೂಡಿದ ತ್ರಿಭಿರ್ಯುಕ್ತಾಂ ಅಂತೇಳಿದರೆ 20ಕ್ಕೆ 3 ಕೂಡಿದ್ದು ಅಂದರೆ 23 ಅಕ್ಷೋಹಿಣಿ. ಅಷ್ಟು ದೊಡ್ಡ ಸೇನೆ 23 ಅಕ್ಷೋಹಿಣಿ. ಮಹಾಭಾರತದಲ್ಲಿ ಪಾಂಡವರದ್ದು 7 ಅಕ್ಷೋಹಿಣಿ, ಕೌರವರದ್ದು 11 ಅಕ್ಷೋಹಿಣಿ, ಒಟ್ಟಿಗೆ ಸೇರಿಸಿದರೂ 18 ಅಕ್ಷೋಹಿಣಿ ಸೇನೆ ಆಯಿತು. ಆದರೆ ಇಲ್ಲಿ ವಿಂಶದಕ್ಷೋಹಿಣಿ, ಅದಕ್ಕೆ ತ್ರಿಭಿರ್ಯುಕ್ತಾಂ. ಇದು ಒಂದೊಂದು ಸಲ ಬಂದಾಗ ಅಂಥೇಳಿದರೆ ಪ್ರತಿ ಸಲ ಬರುವಾಗ ಹೀಗೆ ಸೇನೆಯನ್ನು ಕಟ್ಟಿಕೊಂಡು ಬರುವುದವ ಅಂಥೇಳಿದರೆ ಎಷ್ಟು ಜನರ ಜೀವ ತೆಗಿತಾ ಇದ್ದಾನೆ ಅಂತ ನೋಡಿ. ಸೊ 23 ಅಕ್ಷೋಹಿಣಿ ಆ ದುಷ್ಟರ ಸೇನೆ, ಯಾರ್ದು ಜರಾಸಂಧಂದು ಮತ್ತು ಅವನ ಸ್ನೇಹಿತ ರಾಜರುಗಳು ಕೃಷ್ಣದ್ವೇಷಿಗಳು. ಈ ಸೇನೆಯನ್ನು ಹತ್ವಾ ಅಷ್ಟು ನಾಶ ಮಾಡಿ, ಆದರೆ ಇದರಲ್ಲಿ ಒಬ್ಬ ಇದ್ದಾನಲ್ಲ ಲಿಸ್ಟ್ನಲ್ಲಿ ರುಕ್ಮಿ ಅಂತೇಳಿ. ಯಾವುದು ರುಕ್ಮಿ ಯಾರು ಅಂತ? ಅರೆ ರುಕ್ಮಿ ಅಂದರೆ ಇನ್ಯಾರು ಅಲ್ಲ, ರುಕ್ಮಿಣಿಯ ಅಣ್ಣ. ರುಕ್ಮಿಣಿ ಅಂತೇಳಿದರೆ ಭಗವಂತನ ಹೆಂಡತಿ. ಸೊ ರುಕ್ಮಿಣಂ, ಆ ರುಕ್ಮಿಯನ್ನು ಕೃಷ್ಣ ರುಕ್ಮಿಣ್ಯರ್ಥೆ, ಕೃಷ್ಣನು ರುಕ್ಮಿಣ್ಯರ್ಥೆ ರುಕ್ಮಿಣಿಗಾಗಿ ಅಂತೇಳಿದರೆ ರುಕ್ಮಿಣಿ ಹೇಳಿದ್ದಾಳೆ ಏನಂತ? ಅಯ್ಯೋ ನನ್ನ ಅಣ್ಣನನ್ನು, ನನ್ನ ಅಪ್ಪನನ್ನು ಒಂದು ಪೀಡಿಸಬೇಡ ಅಂತೇಳಿದರೆ ಅದೇನು? ಅಯ್ಯೋ ನನ್ನ ಅಣ್ಣ ಅಲ್ವಾ, ನನ್ನ ಅಪ್ಪ ಅಲ್ವಾ ಅಂತ. ಓ ಹಾಗೆಯಾ, ಸರಿ ಅಂತ. ಸೊ ಕೃಷ್ಣ ರುಕ್ಮಿಣಿಯನ್ನು ರುಕ್ಮಿಣ್ಯರ್ಥೆ ರುಕ್ಮಿಣಿಗಾಗಿ ನೈವ ಪೀಡಯಾಮಾಸ. ನೈವ ಮೇಲುಂಟು, ಪೀಡಯಾಮಾಸ ಕೆಳಗುಂಟು. ನೈವ ಪೀಡಯಾಮಾಸ ಅಂತೇಳಿದರೆ ಹೆಚ್ಚಿಗೆ ಪೀಡಿಸಲಿಲ್ಲ. ಹೆಚ್ಚಿಗೆ ಪೀಡಿಸಲಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಪೀಡಿಸಿದ್ದಾನೆ ಅಂತ ಆಯಿತು. ಸ್ವಲ್ಪ ಮಟ್ಟಿಗೆ ಪೀಡಿಸಂತೆ ಒಟ್ಟಿಗೆ ಬಂದದಲ್ಲ. ಸ್ವಲ್ಪ ಒಟ್ಟಿಗೆ ಬಂದವರನ್ನು ಹಾಗೆ ಪರಿಭೇದ ಮಾಡಲಿಕ್ಕಾಗ್ತದ ಅಂತೇಳಿದರೆ ಪಂಕ್ತಿಯಲ್ಲಿ ಭೇದ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂತೇಳಿದರೆ ದೃಪದನಿಗೆ, ವಿರಾಟನಿಗೆ, ಶಲ್ಯನಿಗೆ, ಬಾಲ್ಯಕನಿಗೆ ಇವರಿಗೆಲ್ಲ ಹೇಗೆ ಟ್ರೀಟ್ಮೆಂಟ್ ಮಾಡಿದ್ದಾನೋ ಅಷ್ಟು ಮಾಡಬೇಕು ಅಂತೇಳಿದರೆ ಕೃಷ್ಣ ಭಕ್ತರಿಗೆ ಸ್ವಲ್ಪ ಪೀಡೆಯಲ್ಲಿ ಮುಟ್ಟಿದೆ ಅಂತ ಹೇಳುವಾಗ ಇವನಿಗೆ ಸ್ವಲ್ಪ ಪೀಡೆ ಇವನಿಗೂ ಮುಟ್ಟಬೇಕು ಅಂತ. ಇವನು ದ್ವೇಷಿ ಆದರೂ ರುಕ್ಮಿಣಿಯ ಅಣ್ಣ ಆದ ಕಾರಣ ಅವನಿಗೆ ನೈವ ಪೀಡೆಯಾಮಾಸ ಅಂದರೆ ಪೀಡೆಯನ್ನೇ ಮಾಡಲಿಲ್ಲ ಅಂತ ಶಬ್ದಾರ್ಥ ಆದರೂ ಅಂದರೆ ಹೆಚ್ಚಿಗೆ ಪೀಡಿಸಲಿಲ್ಲ. ಅಂದರೆ ಸ್ವಲ್ಪ ಪೀಡಿಸಿದ್ದಾನೆ ಅಂದರೆ ಏನು ಮಾಡಿದ್ದಾನೆ ಅಂತ ಹೇಳಿದರೆ ಅಸ್ಯ ಶಸ್ತ್ರಾಣಿ, ಅವನ ಕೈಯಲ್ಲಿ ಏನೆಲ್ಲ ಇತ್ತು? ಕತ್ತಿ, ಗದೆ ಎಲ್ಲ ಇತ್ತಲ್ವ, ಬಿಲ್ಲು ಬಾಣ, ಅದನ್ನೆಲ್ಲ ಚಿತ್ವ, ಅದೆಲ್ಲ ನಿಂಗೆ ಇನ್ನೂ ಬೇಡ ಅದೆಲ್ಲ ಅಂಥೇಳಿ ಎಳ್ಕೊಂಡು ಕಸಿದುಕೊಂಡು ಚಿತ್ವ ಅಂದರೆ ತುಂಡರಿಸಿ, ಛೇದನ ಅಂತ ಹೇಳಿದ್ರೇನು? ತುಂಡು ಮಾಡೋದು. ಆ ಎಲ್ಲ ಅಸ್ತ್ರಶಸ್ತ್ರಗಳನ್ನೆಲ್ಲ ಅವನ ಕೈಯಲ್ಲಿ ಏನೆಲ್ಲ ಇತ್ತೋ ಅದನ್ನೆಲ್ಲ ತುಂಡು ಮಾಡಿ, ನಿಂಗೆ ರಥ ಬೇಡಪ್ಪ, ನಿಂಗೆ ಜೀವ ಮಾತ್ರ ಸಾಕು ಅಂಥೇಳಿ ವೀರಥಂ ಇಷ್ಟು ಮಾಡಿ, ಅಂದರೆ ಈ ಒಂದು ಕವಚ ಎಲ್ಲ ಭೇದಿಸಲಿಲ್ಲ, ಇವನಿಗೆ ರಕ್ತವಾಂತಿ ಮಾಡಿಸಲಿಲ್ಲ. ಕೆಲವೆಲ್ಲ ಸ್ವಲ್ಪ ಇವನಿಗೆ ರಿಯಾಯಿತಿ, ಅಂದರೆ ಬಾಲ್ಯಕ ಶಲ್ಯನಿಗೆಲ್ಲ ಸ್ವಲ್ಪ ರಿಯಾಯಿತಿ, ದೃಪದನಿಗೆಲ್ಲ ಕೊಟ್ಟಿರಬಹುದು ಅಂತ ಮಧ್ವರು ಹೇಳಲಿಲ್ಲ ಅಂತ ಹೇಳಿದರು. ರುಕ್ಮಿಗೆ ಇಷ್ಟೆಲ್ಲ ರಿಯಾಯಿತಿ ತೋರಿಸಿದರೆ ಕೃಷ್ಣ ಭಕ್ತರಿಗೂ ಸ್ವಲ್ಪ ರಿಯಾಯಿತಿ ಕೃಷ್ಣ ತೋರಿಸೋದಿಲ್ವಾ? ತೋರಿಸಿರ್ಬೋದು ಅಂತ ಅದು ಎಣಿಸ್ಕೋಬೋದು ನಾವು. ಸೊ ಚಿತ್ವ ವೀರಥಂ, ರಥ ಮಾತ್ರ ಬೇಡ, ರಥ ಬೇಡ, ಕುದುರೆ ಬೇಡ, ಧ್ವಜ ಬೇಡ, ಬೇಕಾದರೆ ಕವಚ ಇರಲಿ, ಅದೊಂದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕನ್ಸೆಷನ್ ಕೊಟ್ಟು ದ್ರಾವಯಾನಃ ಓಡಿಸಿದ ಕೃಷ್ಣ ಭಗವಂತ. ಯಾರನ್ನು? ರುಕ್ಮಿಯನ್ನು. ಇನ್ನು ಜೀವಂ ಭದ್ರಾಣಿ ಪಶ್ಯತಿ ಅಂತ ಓಡು ಅಂತೇಳಿ ಬಾಕಿದ್ದವರೆಲ್ಲ ರಕ್ತ ಕಾರುತ್ತಾ ಓಡಿದ್ದಾರೆ, ಇವನು ಮಾತ್ರ ಸ್ವಲ್ಪ ರಿಯಾಯಿತಿಯಲ್ಲಿ ಓಡ್ತಾ ಇದ್ದಾನೆ. ಇವೊಂದು ಸಹ ಚಡ್ಡಿ ಬಿಚ್ಚಿಯೇ ಕಳಿಸಿದ್ದು ಅಂತೇಳಿದರೆ ಹೆಚ್ಚಿಗೆ ಇಲ್ಲ ಅಂತೇಳಿದರೆ ರಕ್ತವಾಂತಿ ಮಾಡಿಸಿ
ಅವರನ್ನು ಓಡಿಸಲಿಲ್ಲ, ಸ್ವಲ್ಪ ರಿಯಾಯಿತಿ ಕೊಟ್ಟು ಕಳಿಸಿದ. ಯಾರಿಗೆ? ರುಕ್ಮಿಗೆ ಅಂತ. ರುಕ್ಮಿಗೆ ಹೇಳ್ತಾರೆ ಏನಂತ, 23 ವಿಂಶತ್ ತ್ರಿಭಿರ್ಯುಕ್ತ, 20ಕ್ಕೆ 3 ಸೇರಿಸಿ 23 ಅಕ್ಷೋಹಿಣಿ ಸೇನೆಯನ್ನು ಸಂಹರಿಸಿದ ಕೃಷ್ಣ. ಸೊ ಏನು ಮಾಡ್ತಾನೆ? ಸೇನಾಂ ಹತ್ವಾ, ರುಕ್ಮಿಯನ್ನು ಮಾತ್ರ ಹೆಚ್ಚಿಗೆ ಪೀಡಿಸಲಿಲ್ಲ. ಯಾಕೆ? ರುಕ್ಮಿಣ್ಯರ್ಥೆ, ರುಕ್ಮಿಣಿಗೋಸ್ಕರವಾಗಿ. ಮತ್ತೆ ಏನು ಮಾಡಿದ? ಅವನ ಶಸ್ತ್ರಗಳನ್ನು ತುಂಡರಿಸಿ ಅಸ್ಯ ಶಸ್ತ್ರಾಣಿ ಚಿತ್ವಾ ವಿರತನನ್ನಾಗಿ ಮಾಡಿ ಓಡಿಸಿ ಬಿಟ್ಟ ಅಂತ ಹೇಳ್ತಾರೆ. ಅಂದರೆ ಅಷ್ಟೇ, ಅಂದರೆ ಅವರನ್ನೆಲ್ಲ ರಕ್ತವಾಂತಿ ಮಾಡಿಸುತ್ತಾ ಓಡಿಸಿದ್ದಾನೆ, ಅಷ್ಟು ಮಾಡಲಿಲ್ಲ. ಅಂದರೆ ಇವನ ಕವಚ ಭೇದಿಸಲಿಲ್ಲ. ಸೊ ಎಲ್ಲಿ ವಕ್ಷಸ್ಥಳದಲ್ಲಿರುವಂಥ ಕವಚವನ್ನು ಭೇದಿಸಿದರೆ ಆವಾಗ ಬಾಣಗಳು ಏನಾಗ್ತದೆ, ಎದೆಗೆ ಚುಚ್ಚಿಕೊಂಡು ಗಾಯ ಮಾಡಿ ಆವಾಗ ರಕ್ತವಾಂತಿ ಮಾಡಿಕೊಂಡು ಓಡಬೇಕಾಗ್ತದೆ. ಸೊ ಅಷ್ಟು ಮಾಡಲಿಲ್ಲ ಕಾಣ್ತದೆ. ಅಂದರೆ ವಕ್ಷಸ್ಥಳಕ್ಕೆ ಆ ಬಾಣ ಬೇಡ ಇವನಿಗೆ ಅಂತೇಳಿಬಿಟ್ಟು ಕವಚ ಭೇದನ ಮಾಡಲಿಲ್ಲ. ಆದ್ದರಿಂದ ಬಾಕಿದ್ದನ್ನೆಲ್ಲ ಮಾಡಿ ಓಡು ಓಡು ಓಡು, ನೀನು ಸಹ ಓಡು ಅಂತ ತಿಳ್ಕೊಂಡು. ಆದ್ದರಿಂದ ಕೃಷ್ಣ ಭಕ್ತರಿಗೂ ಕೂಡ ಸ್ವಲ್ಪ ರಿಯಾಯಿತಿ ಕೃಷ್ಣ ತೋರಿಸಿರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇವತ್ತನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.